ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ. ಇವತ್ತು ಜಯಲಲಿತಾ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಲಲಿತನ ಅತ್ತೆ ಮತ್ತು ಓರ್ಗಿತಿ ತುಂಬಾ ಹಿಂಸೆ ಕೊಡುವಂಥ ಜನ ಇವರು. ಲಲಿತಾಗೆ ತುಂಬ ಬೇಜಾರಾಗಿರುತ್ತೆ. ಹೋಗಲಿ, ಇವರು ಅತ್ತೆ ಓರ್ಗಿತಿದ್ದು ಹೋಗಲಿ, ಗಂಡ ಕೂಡ ನನ್ನನ್ನು ವಹಿಸ್ಕೊಳ್ಳಿಲ್ವಲ್ಲ, ಯಾಕೆ ನನಗೆ ಈ ಥರ ಇರಿಟೇಷನ್ ಮಾಡಿದ್ರು, ಏನಕ್ಕೆ ದೊರೆ ನನಗೆ ಇಷ್ಟೊಂದು ನೀವು ಇರಿಟೇಷನ್ ಮಾಡಿದ್ರಿ, ನಾನೇನು ಮಾಡಿದ್ದೆ ಅಂತ. ಅತ್ತೆ ಅಂತೂ ಯಾವಾಗಲೂ ಬಡವ್ರಕೇರಿ ಹುಡುಗಿ ಇವಳೊಬ್ಳು ಬಡವ್ರಕೇರಿ ಹುಡುಗಿ ಅಂತಲೇ ಬೈತಾ ಇರ್ತಾಳೆ ಯಾವಾಗ ನೋಡಿದ್ರು. ಆಮೇಲೆ ಇವರು ಓರರ್ಗೆ ಅತ್ತೆ ಮತ್ತು ಓರ್ಗಿತಿ ಇಬ್ಬರು ಸೇರಿಕೊಂಡು ಅವಳಿಗೆ ಅವಮಾನ ಮಾಡೋದು ಅದೆಲ್ಲ ನಡೀತಾ ಇರುತ್ತೆ. ಇದನ್ನೆಲ್ಲ ಜೈ ಅಕ್ಕ ಅಂದರೆ ಲಲಿತಾಗೆ ಅತ್ತಿಗೆ ಅವಳು ನೋಡಿ ಪಾಪ ಬೇಜಾರು ಮಾಡ್ಕೋತಿರ್ತಾಳೆ. ಇದರಲ್ಲಿ ಅತ್ತಿಗೆ ತುಂಬ ಒಳ್ಳೆಯವಳು, ಅಜ್ಜಿನೂ ಒಳ್ಳೆಯವುದು. ಅಜ್ಜಿ ತುಂಬಾ ಸಪೋರ್ಟ್ ಮಾಡುತ್ತೆ ಮತ್ತು ಅತ್ತಿಗೆನೂ ತುಂಬ ಸಪೋರ್ಟ್ ಮಾಡ್ತಾಳೆ. ಇವರಿಬ್ಬರು ಸಪೋರ್ಟ್ ಮಾಡೋದ್ರಿಂದ ಅವಳಿಗೆ ಈ ಮನೇಲಿ ಇರೋಕ್ಕೆ ಅವಕಾಶ ಇದೆ. ಆಮೇಲೆ ತುಂಬ ಬೇಜಾರು ಮಾಡಿಕೊಂಡು ಏನು ಮಾಡಬೇಕು ಅಂತ ಅವಳಿಗೆ ತೋಚ್ತಾ ಇರಲ್ಲ. ಅವನು ಏನು ಹೇಳ್ತಾನೆ ಅಂದರೆ ಫ್ರೆಂಡ್ಸ್ ಹತ್ರ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆದರೆ ಮನೆ ಕೆಲಸದವಳಲ್ಲ ಅವಳು, ಗ್ರಾಮ ಪಂಚಾಯತಿಲಿ ಅಧ್ಯಕ್ಷೆ ಆಗಿದ್ದಾಳೆ ಅಂತ ಹೇಳ್ತಾನೆ. ಅದು ಇವಳಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಏಕೆಂದರೆ ಹೆಂಡ್ತಿ ಅಂತ ಅಲ್ಲೂ ಕೂಡ ಅವನು ಹೇಳಲಿಲ್ಲ. ಅದು ಭಾಳ ಬೇಜಾರಾಗಿರುತ್ತೆ. ಆಮೇಲೆ ಅತ್ತೆ ಸೊಸೆ ಮಾತಾಡಿಕೊಂಡು, ನಿಂದು ಯೋಗ್ಯತೆ ಇಷ್ಟೇ ನೋಡು, ಅಲ್ಲೂ ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಷ್ಟೇ ನೀನು, ಜೈ ಹೆಂಡ್ತಿ ಏನಲ್ಲ, ನೀನು ಏನಕ್ಕೆ ಭಾಳ ಆಡ್ತೀಯ, ಇಷ್ಟೇ ನೋಡು ನಿನ್ನ ಯೋಗ್ಯತೆ, ಬಡವ್ರಕೇರಿ ಹುಡುಗಿ ನೀನು ಅಂತೇಳಿ ಬೈತಾಳೆ. ಅವಳು ಏನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಸುಮ್ಮನಾಗಿ ಓರ್ಗಿತಿ ಕೂಡ ಏನು ಮಾತಾಡಲ್ಲ, ಬರೀ ಅತ್ತೆ ಹೇಳಿದಕ್ಕೆ ತಾಳ ಹಾಕ್ತಾಳೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ. ಈ ಕಡೆ ಅಜ್ಜಿ ಧೈರ್ಯ ಹೇಳುತ್ತೆ, ಬೇಜಾರು ಮಾಡ್ಕೋಬೇಡ ಲಲಿತಾ, ನೀನು ಧೈರ್ಯವಾಗಿರು, ಅವನೇನೋ ಎಣ್ಣೆ ಹಾಕಿದಾಗ ಫ್ರೆಂಡ್ಸ್ ಜೊತೆ ಹಂಗೆ ಅಂದಿದ್ದಾನೆ, ಅವನಿಗೆ ನಿನ್ನ ಮೇಲೆ ಆಸೆ ಇದೆ, ನೀನೇನು ಬೇಜಾರು ಮಾಡ್ಕೋಬೇಡ, ಸರಿ ಹೋಗುತ್ತೆ ಇವತ್ತಿಲ್ಲ ನಾಳೆ, ಸುಮ್ಮನೆ ಇರು ಅಂತ ಅಜ್ಜಿ ನಿಲ್ಲಿಸ್ಕೊಂಡು ಬುದ್ಧಿ ಹೇಳುತ್ತೆ. ಅದ್ರ ಜೊತೆಗೆ ಅತ್ತಿಗೆನೂ ಹೇಳ್ತಾಳೆ, ನೀನೇನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು ಲಲಿತಾ ಅಂತೇಳಿ. ಈ ಕಡೆ ಬಂದುಬಿಟ್ಟು ಇವನು ಕುಡ್ಕೊಂಡು, ಅವಳು ನನಗೆ ಇರಿಟೇಷನ್ ಮಾಡಿದ್ಲು, ನನಗೆ ಅವಮಾನ ಮಾಡಿದ್ಲು, ಅವಳು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೆ ಗ್ರಾಮದಲ್ಲಿರಲಿ, ನನಗೆ ಯಾಕೆ ಇದು ಮಾಡಿದ್ಲು ಅಂತ ಎಲ್ಲ ಮಾತಾಡ್ತಿರ್ತಾನೆ. ಅಲ್ಲಿಗೆ ಅವನ ಸ್ನೇಹಿತ ಬರ್ತಾನೆ, ಅವನು ಕೂಡ ಧೈರ್ಯ ಹೇಳ್ತಾನೆ, ಬಾಸ್ ಹಂಗೆಲ್ಲ ಮಾತಾಡಬೇಡಿ ಬಾಸ್, ಅವ್ರು ನಿಮ್ಮ ಹೆಂಡ್ತಿ ಲಲಿತಕ್ಕ ಅವರು ಒಳ್ಳೆಯವರು ಅಂತ. ಯಾರು ಒಳ್ಳೆಯವರು, ನೀನು ಸುಮ್ಮನೆ ಇರು, ನಿನಗೇನೋ ಗೊತ್ತು ಅಂಥೇಳಿ ಮಾತಾಡಬೇಡ, ನೀನು ಸುಮ್ಮನೆ ಇರು ಅಂತೇಳಿ ಅವನಿಗೂ ವಾದ ಮಾಡ್ತಾನೆ, ಅವನಿಗೂ ಬೈತಾನೆ. ಆದರೂ ಕೂಡ ಅದೇನು ನೆನ್ಕೊಂಡು ಬೈತಾನೆ ಇರ್ತಾನೆ. ಇದಕ್ಕೆಲ್ಲ ಕಾರಣ ಇವರಮ್ಮ ಕರೆಕ್ಟಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಅವಳಿಗೆ ಆ ಹೆಸ್ರು ಕಟ್ಟಿರೋದಕ್ಕೂ, ಮಹೇಶ್ವರಿ ಅಂತಲೇನೋ ಹೆಸ್ರು ಕಟ್ಟಿರೋದಕ್ಕೂ ಅದಕ್ಕೂ ತಕ್ಕಾಗಿದೆ. ಈ ಫ್ರೆಂಡ್ಸ್ ಕರೆಯೋ ಅಂಥ ಅಗತ್ಯನೂ ಇರಲಿಲ್ಲ, ಫ್ರೆಂಡ್ಸಿಗೆ ಎದುರುಗಡೆ ಅವಮಾನ ಮಾಡೋ ಅಂಥ ಅಗತ್ಯನೂ ಇರಲಿಲ್ಲ. ಫ್ರೆಂಡ್ಸ್ ಕರೆದುಬಿಟ್ಲು, ಅಚ್ಚುಕಟ್ಟಾಗಿ ಮೃಷ್ಟಾನ್ನ ಭೋಜನ ಮಾಡಿಬಿಟ್ಲು. ಆಮೇಲೆ ಜೈನು ಕರೆದ್ಲು, ಅವನು ಚೆನ್ನಾಗಿ ಎಣ್ಣೆ ಹಾಕಿದ, ಹೆಂಡ್ತಿಗೆ ಅವಮಾನ ಮಾಡ್ದ. ಇಷ್ಟೇ ಅಲ್ಲಿ ನಡೆದಿತ್ತು. ಇದು ತುಂಬಾ ಇರಿಟೇಷನ್ ಆಗೋವಂಥ ವಿಷಯ. ಅವಳಿಗೂ ಭಾಳ ಬೇಜಾರಾಗಿದೆ. ಕಟೌಟ್ ಹತ್ರ ಹೋಗ್ಬಿಟ್ಟು, ದೊರೆ ನಾನೇನು ತಪ್ಪು ಮಾಡಿದೆ ದೊರೆ, ಯಾಕೆ ನನಗೆ ಹಿಂಗೆಲ್ಲ ಮಾತಾಡಿದ್ರಿ ನೀವು, ಅತ್ತೆ ಏನೋ ಹಂಗೆ ಮಾತಾಡ್ತಾರೆ, ಓಕೆ, ಯಾವಾಗ ನೋಡಿದ್ರು ಬಡವ್ರಕೆರೆ ಹುಡುಗಿ ಬಡವರ್ಕೆರೆ ಹುಡುಗಿ ಅಂತ ಬೈತಾ ಇರ್ತಾರೆ, ನೀವು ಈಗ ದೊರೆ ನೀವೂ ಹೀಗೇನಾ, ಏನಕ್ಕೆ ನನಗೆ ಈ ಥರ ಅವಮಾನ ಮಾಡ್ತೀರಾ ಅಂತ ಅವಳು ಅಂತಾಳೆ. ಅದರಲ್ಲಿ ಅತ್ತಿಗೆ ಒಳ್ಳೊಳ್ಳೆ ಬಟ್ಟೆ ಕೂಡ ಕೊಡಿಸಿದ್ದಾಳೆ. ಪಾಪ ಅವಳು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆ ಬಟ್ಟೆ ಇಲ್ಲ ಅಂತೇಳ್ಬಿಟ್ಟು ಚಂದ ಇರೋ ಬಟ್ಟೆ ಎಲ್ಲ ಕೊಡಿಸಿದ್ದಾಳೆ. ಆದರೂ ಇವನು ಮಾತ್ರ ಒಂದೊಂದು ಸಲ ಅವಳನ್ನು ನೋಡಿ ನಗೋದು, ಇಷ್ಟಪಡೋದು ಎಲ್ಲ ಮಾಡ್ತಿರ್ತಾನೆ. ಅವಳು ಅಷ್ಟು ತಮಾಷೆಯಾಗಿ ಮಾತಾಡ್ತಾ ಇರ್ತಾಳೆ, ಯಾವುದನ್ನು ತಲೆಗೆ ತಗೊಳ್ಳಲ್ಲ, ನೋವೆಲ್ಲ ಮರೆತು ತಮಾಷೆಯಾಗಿ ಮಾತಾಡ್ತಿರ್ತಾಳೆ. ಆದರೆ ಇವನಿಗೆ ಅದೇನು ಇರಿಟೇಷನ್ ಆಯಿತೋ ಏನೋ, ಅಥವಾ ಅವರಮ್ಮ ಏನು ಹೇಳ್ಕೊಟ್ಲೋ ಒಂದು ಗೊತ್ತಿಲ್ಲ, ನೋಡಿದ್ರೆ ಅವಳನ್ನು ಕುಡ್ಕೊಂಡು ಹೆಂಗೆಂಗೋ ಮಾತಾಡ್ತಿರ್ತಾನೆ. ಅವಳನ್ನ ಬೈಯೋದು ಕೆಟ್ಟದಾಗಿ ಹಿಂಗೆಲ್ಲ ಮಾತಾಡ್ತಿರ್ತಾನೆ. ಅದು ಇರಿಟೇಷನ್ ಆಗುತ್ತೆ. ಆಮೇಲೆ ಅವಳು ಕಟೌಟ್ ಹತ್ರ ಹೋಗ್ಬಿಟ್ಟು ಒಂದು ರೂಮಲ್ಲಿ ಅಲ್ಲಿ ಸಾರಿ ಹೇಳ್ತಾಳೆ, ದೊರೆ ಸಾರಿ ದೊರೆ, ತಪ್ಪಾಯಿತು ನಂದು, ನಾನು ಮಾತಾಡಬಾರ್ದಾಗಿತ್ತು, ನಿಮಗೆ ಬೇಜಾರು ಮಾಡಿಬಿಟ್ಟೆ, ನಿಮಗೆ ಸಿಟ್ಟು ಬರೆಸ್ಬಿಟ್ಟೆ,
ಸಾರಿ ದೊರೆ ಅಂತೇಳಿ ಎಲ್ಲ ಕೇಳ್ತಾಳೆ. ಎಲ್ಲ ಕೇಳಿ ಆಮೇಲೆ ಅವ್ರ ಅತ್ತೆ ಹತ್ರ ಹೋಗ್ತಾಳೆ. ಇವತ್ತಿಂದ ನಾನು ದೊರೆ ನೀವು ಫ್ರೆಂಡ್ಸ್ ಆಗ್ಬಿಡೋಣ, ನಮ್ಮ ಗಂಡ ಹೆಂಡತಿ ಸಂಬಂಧನೇ ಬೇಡ, ನಾವು ಫ್ರೆಂಡ್ಸಾಗೇ ಇರೋಣ ಅಂತ ಇಲ್ಲಿ ಹೇಳ್ತಾಳೆ. ಹೇಳ್ಬಿಟ್ಟು ಥ್ಯಾಂಕ್ಸ್ ಕೊಡಿ ದೊರೆ ಅಂತಾಳೆ. ಕಟೌಟಲ್ಲಿ ಥ್ಯಾಂಕ್ಸ್ ಕೊಡುತ್ತೆ. ಆಮೇಲೆ ಸರಿ ಅಂತ ಅಲ್ಲಿಂದ ಬಂದು ಅವ್ರ ಅತ್ತೆ ಸಿಗ್ತಾಳೆ. ಅವಾಗ ಅತ್ತೆ ಸಿಕ್ಕಿದಾಗ ಅತ್ತೆಗೆ ಚಾಲೆಂಜ್ ಮಾಡ್ತಾಳೆ. ನಿನ್ನನ್ನು ಹೆಂಗೆ ಓಡಿಸ್ಬೇಕು ಅಂತ ನಂಗೆ ಗೊತ್ತು ಕಣೆ ಅಂತ ಅತ್ತೆ ಹೇಳ್ತಾಳೆ. ಅತ್ತೆ ನೀವು ಏನೂ ಮಾಡೋಕ್ಕಾಗಲ್ಲ ಅತ್ತೆ, ನಾನು ದೊರೆನೂ ಫ್ರೆಂಡ್ಸ್ ಆಗಿರ್ತೀವಿ, ನಾವು ಯಾವತ್ತೂ ಸ್ನೇಹಿತರಾಗೇ ಇರ್ತೀವಿ, ಹಾಗಾಗ್ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ ದೊರೆ, ನೀವೇನು ಮಾಡೋಕ್ಕಾಗಲ್ಲ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಚಾಲೆಂಜ್ ಮಾಡಬೇಡ ನೀನು, ನನಗೆ ಗೊತ್ತು ಹೆಂಗೆ ನಿನ್ನನ್ನು ಓಡಿಸ್ಬೇಕು ಅಂತೇಳಿ, ಬಡವ್ರ ಕೆರೆ ಹುಡುಗಿ ನೀನು ಅಂತ. ಹಂಗಂದ್ರೂ ಅವಳಿಗೆ ಒಂದೊಂದು ಸಲ ಬೇಜಾರಾಗುತ್ತೆ. ಮತ್ತೆ ಅವಳ ತಲೆಗೆ ಏನು ತಗೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಆಯಿತು ಬಿಡಿ ಅತ್ತೆ, ನೀವು ಗೆಲ್ತೀರೋ ನಾನು ಗೆಲ್ತೀನೋ ನೋಡೋಣಂತೆ ಅಂತ ಹೇಳ್ತಾಳೆ. ಯಾಕೆಂದರೆ ಅಜ್ಜಿ ಮತ್ತು ಅದಕ್ಕೆ ಸಪೋರ್ಟ್ ಇದೆ ಅವಳಿಗೆ, ಅವಳೇನು ಎದ್ರಲ್ಲ. ಹಂಗಾಗ್ಬಿಟ್ಟು ಧೈರ್ಯವಾಗಿ ಹೇಳ್ತಾಳೆ. ಆಯಿತು ಕಣೆ, ನೋಡೇ ಬಿಡ್ತೀನಿ, ನೀನು ಗೆಲ್ತೀಯ ನಾನು ಗೆಲ್ತೀನ ನೋಡೇ ಬಿಡ್ತೀನಿ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.